50 ಕೋಟಿ ನೀಡುವಂತೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ ಅಂತ ಉದ್ಯಮಿ ವಿಜಯ್ ಟಾಟಾ ಅವರು ಈಗ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ಸಹ ದಾಖಲಾಗಿದೆ. ಬಿಎನ್ಎಸ್ 352 ಅಡಿಯಲ್ಲಿ ಎನ್ಸಿಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಇದಕ್ಕೆ ಪ್ರತಿಕ್ರಿಯಿಸೋ ಮೂಲಕ ಷಡ್ಯಂತ್ರದಿಂದ ಏನೂ ಮಾಡೋಕ್ಕಾಗಲ್ಲ, ನನ್ನನ್ನ ಟಾರ್ಗೆಟ್ ಮಾಡಿದ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಒಂದು ದೂರಿಗೆ ಸಂಬಂಧಿತವಾಗಿ ರಿಯಾಕ್ಟ್ ಮಾಡಿದ್ದಾರೆ. ನಿಟ್ಟಿನಲ್ಲಿ ಸರ್ಕಾರ ಯಾಕೆ ನಡೀತಾ ಇದೆ? ಈಗ ನಿನ್ನೆ ಮೊನ್ನೆ ನಡೆದಂಥ ಘಟನೆ ಯಾವ ರೀತಿ ಅಧಿಕಾರಿಗಳ ಮುಖಾಂತರ ಸಾಕ್ಷಿಗಳನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, FIR ಈಗ ನನ್ನ ಮೇಲೆ FIR ಇದೆಯಪ್ಪ, ನಾನು ಎಷ್ಟು ಸಲ ಹೇಳಲಿ? ನನ್ನ ಮೇಲೆ ಹಾಕಿರೋ FIR ಏನಿದೆ? ನನ್ನ ಮೇಲೆ FIRನಲ್ಲಿ ಇಲ್ಲ ದುಡ್ಡು ತೊಗೊಂಡಿದ್ದೀನೋ, ಇಲ್ಲ ಸರ್ಕಾರದಿಂದ ಏನಾದರೂ ಫೇವರ್ ಮಾಡ್ಕೊಂಡಿದ್ದೀನೋ ನನಗೆ ಸ್ವಂತಕ್ಕೆ? ಏನಿದೆ ಇದರಲ್ಲಿ? ನಂದು ಅಡ್ಮಿನಿಸ್ಟ್ರೇಷನ್ ಡಿಸಿಷನ್ಗಳು. ಅದ್ರ ಮೇಲೆ ಕೆಲವರು ಪಾಪ ಏನೋ ಹೋಗಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ. 15 ವರ್ಷದ್ದು ಇದೇನಿದು? ಈ ಡಿಸಿಷನ್ ಏನು ಇದು? ಯಾರ ಕಳ್ಳಂಗೊಂದು ಪಿಳ್ಳೆನವ ಅಂತ ಬೇವೆ ಅದಂತ ಸಾಕ್ಷಿ ಅಂತಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ರಾಜಕಾರಣಿಗಳು ದುರುದ್ದೇಶದಿಂದ ಏನಾದರೂ ದೂರನ್ನ ದಾಖಲು ಮಾಡಿದ್ರೆ ಅದು ಷಡ್ಯಂತ್ರ ಆಗುತ್ತೆ, ಆದರೆ ಒಬ್ಬ ಉದ್ಯಮಿ ಈಗ ದೂರನ್ನ ಕೊಡ್ತಾ ಇರೋದನ್ನು ಕೂಡ ಷಡ್ಯಂತ್ರ ಅಂತಿದ್ದಾರೆ ಕೇಂದ್ರ ಮಂತ್ರಿಗಳು. ಇದರ ಅರ್ಥ ಏನು? ದಿವ್ಯಾ, ಉದ್ಯಮಿ ವಿಜಯ್ ಟಾಟಾ ಅವರು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಸಾರಾಂಶವನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಮಾಜಿ MLC ಆಗಿದ್ದಂತಹ ರಮೇಶ್ ಗೌಡ ಅವರು ನನ್ನ ಬಳಿ ಬಂದು ನಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ HDK ಅವರಿಗೆ ಕರೆ ಮಾಡಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆ ಕಡೆಯಿಂದ HD ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಎಲೆಕ್ಷನ್ಗಾಗಿ ಸುಮಾರು 50 ಕೋಟಿ ಹಣವನ್ನು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಿನಗೆ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನೋ ನಿಟ್ಟಿಗೆ ಅವರು ನನಗೆ ಧಮಕಿಯನ್ನ ಹಾಕಿದ್ರು, ಮತ್ತೆ ಬೆದರಿಕೆಯನ್ನ ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರಮೇಶ್ ಗೌಡ ಕೂಡ 5 ಕೋಟಿಗೆ ಡಿಮ್ಯಾಂಡ್ ಅನ್ನ ಇಟ್ಟರು ಅನ್ನೋ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಈ ದೂರಿನ ಆಧಾರದ ಮೇಲೆ ಅಮೃತಹಳ್ಳಿ ಪೊಲೀಸರು BNS ಭಾರತೀಯ ನ್ಯಾಯ ಸಂಹಿತೆ 352 ಅಡಿ ಒಂದು NCR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ನಾನ್ ಕಾಗ್ನಿಸಬಲ್ ರಿಪೋರ್ಟ್ ಇದು. ಅಂದ್ರೆ ಬೆದರಿಕೆ ಹಾಕಿದ ಸಂಬಂಧ ಪ್ರಕರಣ ದಾಖಲಾಗಿದೆ. ಇದಕ್ಕೆ HDK ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇಂತಹ ಷಡ್ಯಂತ್ರಗಳಿಗೆಲ್ಲ ನಾನು ಬಗ್ಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅಲ್ಲಿಗೆ ಪೊಲೀಸರು ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಅದು ಯಾವತ್ತು ರಮೇಶ್ ಗೌಡ ಅವರು ಇವ್ರ ಮನೆಗೆ ಬಂದಿದ್ರು, ಅವತ್ತು ರಮೇಶ್ ಗೌಡ ಅವರ ಕರೆ HDKಗೆ ಹೋಗಿತ್ತಾ, ಅವತ್ತು ರಮೇಶ್ ಗೌಡ ಅವರ ಒಂದು ಲೊಕೇಶನ್ ಇವ್ರ ಮನೆ ಬಳಿ ಇತ್ತಾ, ಇದೆಲ್ಲವನ್ನ ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಬೇಕಿದೆ. ಆದ್ರೆ ಇದೆಲ್ಲವೂ ಕೂಡ ಒಂದ್ ರೀತಿ ಷಡ್ಯಂತ್ರ, ಇದಕ್ಕೆಲ್ಲ ಬಗ್ಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ನಾನು ಇದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಇಂಥವ್ರಿಗೆಲ್ಲ ಉತ್ತರವನ್ನು ಕೂಡ ಕೊಡೋದಿಲ್ಲ, ಪೊಲೀಸರು ಅವರ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಸದ್ಯ NCR ದಾಖಲಾಗಿದೆ. ಇದು ಬೇಲಬಲ್ ಅಫೆನ್ಸು, ಹೀಗಾಗಿ ಠಾಣೆಗೆ ಕರೀತಾರೆ ಅಥವಾ 1 ತಿಂಗಳು 2 ತಿಂಗಳ ನಂತರ ಈ ಕೇಸಲ್ಲಿ ಯಾವುದು ಸತ್ಯಾಂಶ ಇಲ್ಲ ಅಂತ ಹೇಳಿ ಗೊತ್ತಾದಂತಹ ಸಂದರ್ಭದಲ್ಲಿ ವಜಾ ಮಾಡಿಕೊಳ್ಳಲಾಗುತ್ತೆ. ದಿವ್ಯ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ.